ಖುಷಿ ಯಾಕಂದ್ರೆ ಒಂದು ಒಳ್ಳೆ ರೆಸ್ಟೋರೆಂಟ್ ಅಂದ್ರೆ ಆಕ್ಚುಲಿ ಊಟ ಯೂಶಲಿ ಯಾರು ಸಾಮಾನ್ಯವಾಗಿ ಕೊಡಕ್ಕಲ್ಲ, ದುಡ್ಡು ಕೊಟ್ಟರು ನಾವು ಸಿಗಲ್ಲ ಊಟ ಅಂತ ಟೈಮ್ನಲ್ಲಿ ಹೊಸ ರೆಸ್ಟೋರೆಂಟ್ಸ್ಗಳು ಬರ್ತಾ ಇರೋದು. ಆಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಇದು ಸ್ಟೈಲ್ ಮಾಡ್ತಾ ಇರೋದ್ರಿಂದ ಒಂದು ವಿಶೇಷತೆ ಅಂತ ಭಾವಿಸ್ತೀನಿ. ನನಗೆ ಗೊತ್ತಿರೋರೆ ಚೇತನ್ ಅವರು. ಸೊ ಬರೀ ಡೈಮಂಡ್ ಜ್ಯುವೆಲ್ಲರಿ ಇದ್ರು, ಇವಾಗ ಇದನ್ನ ಊಟ ವ್ಯವಸ್ಥೆ ಮಾಡ್ತಾರೆ. ಇಟ್ಸ್ ನೈಸ್ ಸೈನ್ ಟು ಕಮ್. ಯಾಕಂದ್ರೆ ಒಳ್ಳೆ ಮನ್ಸಿಟ್ಕೊಂಡು ಮಾಡಬೇಕು. ಅದು ಒಳ್ಳೆ ಮನ್ಸಿಟ್ಕೊಂಡು ಮಾಡಿದಾಗಪ್ಪ ಅಂಥವ್ರಿಗೆ ಬಂದು ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಹೊಟ್ಟೆ ತುಂಬಿಸೋದಿಲ್ಲ ಸಾಮಾನ್ಯ ಕೆಲಸ. ವಾಟ್ ಎವರ್ ವಿ ಡೂ ಶುಡ್ ಡೂ ವಿತ್ ಟೇಸ್ಟ್. ಆ ಟೇಸ್ಟ್ ಶುಡ್ ಕ್ಯಾರಿ ಔಟ್. ಯಾಕಂದ್ರೆ ಮೈನ್ ಥಿಂಗ್ ಮನುಷ್ಯ ಬದುಕಿದ್ರೆ ಆ ಟೇಸ್ಟ್ಗೋಸ್ಕರ. ಆಲ್ವೇಸ್ ದೇರ್, ಸಪೋರ್ಟ್ ಇಸ್ ಆಲ್ವೇಸ್ ದೇರ್. ಹೋಟೆಲ್ಗಳಂತ ಬಂದಾಗ ಒಂದೊಂದು ಹೆಸರುಗಳ ವೆರೈಟಿ, ಇದರಲ್ಲಿ ಗೋದಾವರಿ ಅಂತ ಇದೆ ಸರ್. ತುಂಬಾ ನನಗೆ ಅದೇ ಫಸ್ಟ್ ನನಗೆ ನೇಮ್ ತುಂಬಾ ಇಷ್ಟ ಆಯ್ತು, ಗೋದಾವರಿ. ಇಟ್ ಸೌಂಡ್ಸ್ ವೆರಿ ಗುಡ್. ಅಂಡ್ ನಿಮಗೆ ಯಾವ್ದು ಎಲ್ಲಿಗೆ ಹೋಗ್ತೀರಪ್ಪ ಅಂದ್ರೆ ಗೋದಾವರಿ ಅಂದ ತಕ್ಷಣ ಒಂದು ಯು ಗೆಟ್ ದಟ್ ಫೀಲ್ ಆಫ್ ಕಮಿಂಗ್. ಸೊ ಅಂಡ್ ಟೇಸ್ಟ್ ಚೆನ್ನಾಗಿ ಇದ್ಬಿಟ್ರೆ ಅಂತ ಅದು ಮಾತಾಡಂಗಿಲ್ಲ, ಹಿಡಿಯೋಕೆ ಆಗಲ್ಲ. ಸೊ ಅವ್ರ ಟಾರ್ಗೆಟ್ 200 ರೆಸ್ಟೋರೆಂಟ್ ಮಾಡಬೇಕು. 200 ಬರ್ತಾ ಇದ್ದಾಗ ಬೆಳಗ್ಗೆಯಿಂದ ಹೇಳಕ್ಕೆ 200 ಆಗ್ಬೋದು ಆಗಲಿ ಅಂತ ನೈಸ್ ಒನ್ ಟು. ಬಿಕಾಸ್ ಇದರಿಂದ ನೋಡಿ, ಹೋಟ್ಲ್ ಓಪನ್ ಮಾಡೋದ್ರಿಂದ ಬರೀ ಪಬ್ಲಿಕ್ ಸರ್ವ್ ಮಾಡಿದ್ರೆ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಕಾನಮಿ ಎಷ್ಟು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೋಟ್ಲ್ ಓಪನ್ ಮಾಡಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಬದುಕುತ್ತೆ, ಅದೆಲ್ಲ ನಾವು ಕೌಂಟ್ ಮಾಡಬೇಕಾಗ್ತದೆ. ಇಟ್ಸ್ ನೈಸ್ ಓಪನ್ ದಿಸ್ ಒನ್. ಇಟ್ಸ್ ಜಸ್ಟ್ ಲೈಕ್ ಎಂಟರ್ಪ್ರೈಸಸ್ ಥರ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಜೀವನ ಕೊಡೋದಿಲ್ಲ. ದಟ್ಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಐ ಬಿಲೀವ್ ಇನ್ ದಟ್. ನಾಟ್ ಓನ್ಲಿ ಬಿಸ್ನೆಸ್ ಮಾಡಿ ಇಟ್ಕೊಂಡು ಮಾಡಿದ್ರೆ ತಪ್ಪಾಗುತ್ತೆ. ಜೊತೆಲಿ ಸರ್ವ್ ಮಾಡೋದಿದೆಯಲ್ಲ, ಸರ್ವಿಂಗ್ ವಿತ್ ಅದರ್ ಪೀಪಲ್ ಹೂ ಬಿಲೀವ್ ಇನ್ ದಿಸ್. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಜಾಬ್ ಇರೋ ಟೈಮ್, ಎಲ್ಲರ ಟೈಮಲ್ಲಿ ಈ ರೀತಿ ಒಂದು ಜಾಬ್ ಸೀಕಿಂಗ್ ಇದು ಬಂದಾಗ ಒಬ್ರಿಗೊಂದು ಲೈಫ್ ಆಗುತ್ತೆ. ಅದು ನೈಸ್ ಥಿಂಗ್. ಸರ್, ಇದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಪ್ಪಾಜಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿರುವಂತಹ ಊರ್ವಶಿ ಥಿಯೇಟರ್ ಕೆಲಸ ಮಾಡ್ತಾ ಇದೆ. ನೋವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಐ ಡೋಂಟ್ ನೋ ವಾಟ್ಸ್ ಆಕ್ಚುಲ್ ಪ್ರಾಬ್ಲಮ್. ಆಕ್ಚುಲಿ ಐ ಹರ್ಡ್ ಊರ್ವಶಿ ಅಂತ ಜ್ಞಾಪಕ ಬಂದಾಗ ಎಷ್ಟೋ ಪಿಕ್ಚರ್, ಶಂಕರ್ ಗುರು, ಸನಾದಿ ಅಪ್ಪಣ್ಣ, ನಮ್ದು ಲೇಟೆಸ್ಟ್ ಇಸ್ ನೋಡೋಕೆ ಟಗರು, AK-47. ಸೊ ಲೈಕ್ ದಟ್ ಒಂದು ಸ್ಮಾಲ್ ಇದಿದೆ. ಅದು KCN ಗೌಡ್ರದ್ದು ಥಿಯೇಟರ್. And why it's happening ಅಂತ ನಮಗೂ ಗೊತ್ತಿರೋ ರೀಸನ್ ಐ ಡೋಂಟ್ ನೋ. ಬಿಕಾಸ್ ವಿತೌಟ್ ಎನಿ ರೀಸನ್ ಇಟ್ ವೋಂಟ್, ಸುಮ್ಮನೆ ಮಾಡಲ್ಲ ಆ ಥರ. ಬಟ್ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅದು ಗೊತ್ತಿಲ್ಲ. ಸರ್, ಈ ಕನ್ನಡ ಚಿತ್ರರಂಗದಲ್ಲಿ 7 ಗುರುಗಳು ಈಗ ಸಹಜ ಆಗ್ತದೆ. ನಿಮಗೂ ಗೊತ್ತಿಲ್ಲ, DK ಶಿವಕುಮಾರ್ ಅವರು ಕೂಡ ಮೀಟ್ ಆಗಿದ್ರೆ, ಸೊ ಏನ್ ಮಾತುಕತೆ ಆಯ್ತು? ಜನರಲಿ ಐ ಜಸ್ಟ್ ವಾಂಟ್ ಟು ಮೀಟ್ ಹಿಮ್ ಅಷ್ಟೇ, ಅದರ್ವೈಸ್ ನಥಿಂಗ್ ಎಲ್ಸ್. ಯಾಕೆ ನಾನು ಆಫ್ಟರ್ CM ಅವ್ರಿಗೆ ಸರ್ಮನಿಗೆ ಹೋಗಿದ್ದೆ, CM ಸ್ವೇನ್ ಮಾಡಿದಾಗ. ಅದಾದ್ಮೇಲೆ ಮೀಟ್ ಮಾಡಿರಲಿಲ್ಲ. ಸೊ ಐ ವಾಸ್ ಆಲ್ಸೋ ವೆರಿ ಬ್ಯುಸಿ. ಸರಿ, ಒಂದ್ಸತಿ ಮೀಟ್ ಮಾಡಬೇಕು. ನಮ್ದು ಒಂದು ಹ್ಯಾಬಿಟ್ ಆಗಿದೆ, ಗ್ರೀಟ್ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು. ಆಮೇಲೆ DK ಶಿವಕುಮಾರ್ ಮೊದಲಿಂದ ಗೊತ್ತು, ತುಂಬಾ ವರ್ಷಗಳಿಂದ ಗೊತ್ತು DK ಶಿವಕುಮಾರ್. ಸೊ ಒಂದು ಆತ್ಮೀಯತೆ ಇತ್ತು. ನಾವು ಈವನ್ ದ ವೇ ಈಸ್ ಡೂಯಿಂಗ್ ಇವಾಗ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಅಂಡ್ ಇದೇ ರೀತಿ ತಗೊಂಡು ಹೋಗ್ಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂಡ್ ಐ ಬೆಟ್ ಹಿಮ್ ಅಂಡ್ ದಟ್ಸ್. ಸರ್, ಈ ಕೊನೆಯ ಪ್ರಶ್ನೆ, ಇದು ನೆಗೆಟಿವ್ ಅಂತಲ್ಲ ಸರ್. ಈ ಹಿಂದೆ ಒಂದು ವೇದಿಕೆಯಲ್ಲಿ ನೀವು ಪ್ರದೀಪ್ ರಂಗನಾಥ್ ಅವರಿಗೆ ಸರ್ ಅಂದಿದ್ದು ಒಂದಷ್ಟು ಟೀಕೆಗೆ ಒಳಗಾಗಿರೋದು, ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ? ನಮಗೆ ಮರ್ಯಾದೆ ಕೊಡೋಕ್ಕೆ ಚಿಕ್ಕವರು ದೊಡ್ಡವರು ಆಗ್ಬೇಕಂತಲ್ಲ. ನಿಮಗೂ ಕೊಡ್ತೀನಿ ಮೇಡಮ್ ಅಂತೀನಿ ಅಲ್ವಾ? ಯಾತಿಗೆ ಅನ್ಬೇಕಮ್ಮ ಹೇಳಿ? ನನಗಿಂತ ಚಿಕ್ಕವರು ಅದಕ್ಕೆ ಮೇಡಮ್ ಅನ್ಬಾರ್ದು ಅಂತ ನೆನೆಸಿದ್ ಕರಿಬೋದು. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನನಗೂ ಬರಲ್ಲ ಬಿಡಿ, ಅಮ್ಮ ಬನ್ನಿ ಅಂತ ಹೇಳ್ತೀನಿ ಹೊರತು ಬಾರೇ ಹೋಗಿ ಅಂತ ಹೇಳಿದ ಅಭ್ಯಾಸನೇ ಇಲ್ಲ, ಜೀವನದಲ್ಲೇ ಇಲ್ಲ. ಅಪ್ಪಾಜಿ ಫ್ಯಾಮಿಲಿ ಇದೆಯಲ್ಲ, ಆ ಥರ ಇಲ್ಲವೇ ಇಲ್ಲ. ನಾವು ಮರ್ಯಾದೆ ಕೊಡ್ತೀವಿ ಎಲ್ಲರಿಗೂ ಅಷ್ಟೇ. ನಥಿಂಗ್ ಎಲ್ಸ್, ನಥಿಂಗ್ ರಾಂಗ್ ಇನ್ ದಟ್. ಟೀಕೆ ಮಾಡ್ತಾರೆ, ಮಾಡಲಿ ಬಿಡಿ. ಅವ್ರು ಸಂತೋಷ ಆಯ್ತಾ ಟೀಕೆ ಮಾಡಿ. ಐ ಆಮ್ ಆಲ್ಸೋ ಹ್ಯಾಪಿ ಅಬೌಟ್ ದಟ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ಬಹಳ ಧನ್ಯವಾದಗಳು. ಇವತ್ತು ನಮ್ಮ ಈ ಗೋದಾವರಿ ರೆಸ್ಟೋರೆಂಟು ಬರೀ ನಾವು ಊಟ, ದೋಸೆ, ಇಡ್ಲಿ ಬಡ್ಸಕ್ಕಂತಲ್ಲ, ನಮ್ಮ ದೇಶದ ಏನೇನು ಸಂಸ್ಕೃತಿಗಳಿದೆ, ಸಂಪ್ರದಾಯಗಳಿದೆ, ಯಾವ ಥರ ನಮ್ಮ ಕರ್ನಾಟಕ ಸಂಪ್ರದಾಯ ಬೇರೆ ನಾಡಕ್ಕೆ ಹೋಗುತ್ತೆ, ಬೇರೆ ಪ್ರಾಂತ್ಯಕ್ಕೆ ಹೋಗುತ್ತೆ, ಆ ಥರ ಬೇರೆ ಪ್ರಾಂತ್ಯದ್ದು ಕಲ್ಚರು ನಮ್ಮ ಸಿಟಿಗೆ ಬರಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ಒಂದು ಗೋದಾವರಿ ಅಂತ ಒಂದು ನಮ್ಮ ನದಿ, ಗೋದಾವರಿ ನದಿಯ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಮಹಾರಾಷ್ಟ್ರ ಕ್ಯೂಸೀನು, ಆಂಧ್ರ ತೆಲಂಗಾಣ ಕ್ಯೂಸೀನು ಮತ್ತು ಬೆಂಗಳೂರು ಕ್ಯೂಸೀನು ಎಲ್ಲ ಮಿಕ್ಸ್ ಸೇರಿ ನಾವು ಒಂದು ಒಳ್ಳೆ
ಪ್ಯೂರ್ ವೆಜಿಟೇರಿಯನ್ ಊಟ ಕೊಡಬೇಕಂತ ಎಲ್ಲ ಪ್ರಾಂತದ ಸೇರಿ ಅಂತ ಇದೊಂದು ಗೋದಾವರಿ ಅಂತ ಒಂದು ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಇವತ್ತು ಭಾಳ ಖುಷಿ ಅನಿಸ್ತಾ ಇದೆ. ಶಿವಣ್ಣ ಭಾಳ ನನ್ನ ಕ್ಲೋಸ್ ಫ್ರೆಂಡು, ಆತ್ಮೀಯ, ಮತ್ತು ಅವ್ರು ಬಂದು ಇವತ್ತು ಚೀಫ್ ಗೆಸ್ಟ್ ಆಗಿ ಇವತ್ತು ಅವ್ರು ಈ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಭಾಳ ಖುಷಿ ಆಗ್ತದೆ. ಅವ್ರ ಕೈಯಿಂದ ನೋಡಿದ್ದೀವಿ, ಅವ್ರ ಕೈಯಿಂದ ಭಾಳ ಒಳ್ಳೆ ಕಾರ್ಯಗಳು ಆಗಿದೆ. ಮತ್ತು ಅವ್ರ ಕೈಯಿಂದ ಈ ರೆಸ್ಟೋರೆಂಟ್ ಓಪನ್ ಆಗಿದೆ. ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ. ಈ ರೆಸ್ಟೋರೆಂಟ್ ಬರೋ 2 ವರ್ಷದಲ್ಲಿ ಒಂದು 100 ಬ್ರಾಂಚ್ ಏನು ಓಪನ್ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಖಂಡಿತ ಅದು ಮಾಡ್ತೀವಿ. ಎಲ್ಲ ಏರಿಯಾದಲ್ಲಿ ಒಂದೊಂದು ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಮತ್ತು ಎಲ್ಲ ಮೀಡಿಯಾ ಬಂಧುಗಳು ಧನ್ಯವಾದಗಳು. ತಾವು ಇಲ್ಲಿ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು. ಸರ್, ಇದು ಮೊದಲನೇದ ಫಸ್ಟ್ ಒನ್ ಇನ್ನು ಮಾಡೋದಿದೆಯಾ? ಇದು ಒಂದು ಸ್ಟಾರ್ಟ್, ಪ್ರಾರಂಭ ಇವಾಗ ಆಗಿದೆ. ಇನ್ನ ಬಹಳ ರೆಸ್ಟೋರೆಂಟ್ಗಳು ಬರುತ್ತೆ. ಇದೊಂದು ಸಿಗ್ನೇಚರ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಅದಾದ್ಮೇಲೆ ಒಂದು ಸ್ಮಾಲ್ ಬ್ರಾಂಚಸ್ ಗೋದಾವರಿದು ನಾವು ಎಲ್ಲ ಕಡೆ ಮಾಡ್ತೀವಿ ಅಂತ ನಾವು ಇವಾಗ ನಾವು ನೋಡ್ತಾ ಇದ್ರೆ ನಮ್ಮ ದೇಶದಲ್ಲಿ ಎಲ್ಲ ನಾವು ವೆಸ್ಟರ್ನ್ ಕಲ್ಚರ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಹೆಸರುಗಳು ಇರಲಿ ಎಲ್ಲ ವೆಸ್ಟರ್ನ್ ಕಲ್ಚರಿಂದ ಭಾಳ ಪ್ರಭಾವ ಆಗಿದ್ದೀವಿ. ನಮ್ಮ ದೇಶ, ನಮ್ಮ ನಾಡನುಡಿ ಕಲ್ಚರ್ಗಳು ಭಾಳ ನಾವು ತಗೊಳಕ್ಕಾಗಿಲ್ಲ. ಗೋದಾವರಿ ಏನನ್ನಿಸ್ತು ಅಂದರೆ ಭಾಳ ಡಿಫ್ರೆಂಟಾಗಿ ಅನಿಸುತ್ತೆ. ಒಂದು ನದಿಯ ಹೆಸರು ಎಲ್ಲ ಕಡೆ ಹಾರುತ್ತೆ, ಅದು ನೀರು ಕೊಡುತ್ತೆ. ಆ ಹೆಸರು ನಮ್ಗೆ ಭಾಳ ಇಷ್ಟ ಆಯಿತು ಅಂತ ನಾವು ಸೇರಿಕೊಂಡು ಗೋದಾವರಿ ಇಟ್ಟಿದ್ದೀವಿ. ಇಲ್ಲ, ಆಂಧ್ರ ಸ್ಟೈಲು ಇರುತ್ತೆ, ನಿಮಗೆ ಕರ್ನಾಟಕ ಸ್ಟೈಲು ಇರುತ್ತೆ, ಮಹಾರಾಷ್ಟ್ರನ್ ಸ್ಟೈಲು ಇರುತ್ತೆ, ತೆಲಂಗಾಣ ಸ್ಟೈಲ್ ಇರುತ್ತೆ. ಯಾರು ಬಂದರೂ ಗೆಸ್ಟ್ ಬಂದ್ರು ಅವ್ರ ಸ್ಟೈಲಲ್ಲಿ ನಾವು ಅಡುಗೆ ಮಾಡ್ಕೊಡಕ್ಕೆ ನಾವು ಕರೆಕ್ಟಾಗಿದ್ವಿ. ಅದಕ್ಕೆ ಏನೂ ಫಿಕ್ಸ್ ಮಾಡ್ಕೊಂಡಿಲ್ಲ, ಅವರೇ ಬರಬೇಕು, ಇವ್ರು ಬರಬೇಕು. ಯಾರು ಬಂದು ಅವ್ರ ಟೇಸ್ಟ್ ಯಾವ ಥರ ಬೇಕು ಅಂದರೆ ನಾವು ಪರ್ಸನಲೈಸ್ ತೊಗೊಂಡು ಅವರು ಆ ಥರ ಅವರು ಊಟ ಮಾಡ್ಕೊಡ್ತಾರೆ. ಆಯ್ತು, ಧನ್ಯವಾದಗಳು. ಥ್ಯಾಂಕ್ ಯು.